ಹಾಯ್ ಹಲೋ ನಮಸ್ಕಾರ. ನಮ್ಮ ಗೀತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಇವತ್ತು ರುಚಿಯಾದ ಗರ್ಗರಿಯಾದ ಕಬಾಬ್ನ ಮಾಡೋದು ತಿಳಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಪುದೀನ ಹಾಕ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ಒಂದು ಗ್ಲಾಸ್ ನೀರು, ಆಮೇಲೆ 3 ಇಲ್ಲ 2 ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೂ ಹಾಕೊಬೋದು. ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಈ ಥರ ಕಾಣುತ್ತೆ. ಇದಕ್ಕೆ ನಾನು ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ. ಆಮೇಲೆ ತಿರ್ಗಾ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಈ ರುಬ್ಬಿದ ನಂತರ ನೀವೇನು ಮಾಡಬೇಕಂದ್ರೆ ಒಂದು ಬೌಲ್ನ ತೊಗೊಳ್ಳಿ. ಆ ಬೌಲಿಗೆ ಚಿಕನ್ ಕಬಾಬ್ ಪೌಡರ್ನ ಹಾಕೋಬೇಕಾಗತ್ತೆ. ಚಿಕನ್ ಕಬಾಬ್ ಪೌಡರ್ ಹಾಕೊಂಡ್ಮೇಲೆ ನಂತರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ, ಆಮೇಲೆ ಕಾರ್ನ್ಫ್ಲೋರ್, ಮೊಟ್ಟೆ ಹೊಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಕಬಾಬ್ ಪೌಡರ್ ಹಾಕ್ಕೊಂಡೆ, ಯಾಕಂದರೆ ನನ್ನ ಚಿಕನ್ ಸ್ವಲ್ಪ ಜಾಸ್ತಿ ಇತ್ತು. ಇದಕ್ಕೆ ನೀವು ರುಬ್ಬಿರೋ ಅಂಥ ಮಸಾಲಾನ ಹಾಕ್ಕೋಬೇಕು. ಆಮೇಲೆ ಕಸ್ತೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಶ್ರಣ ಮಾಡುವಾಗ ಅದು ಡ್ರೈ ಅನಿಸಿದ್ರೆ ನೀರು ಹಾಕೊಳ್ಳೇಬೇಡಿ. ಅದಕ್ಕೆ ಮೊಟ್ಟೆನೇ ಹಾಕಬೇಕಾಗತ್ತೆ. ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಂಡ್ಮೇಲೆ ಚಿಕನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಎಲ್ಲ ಪೀಸ್ಗೂ ಆ ಮಸಾಲೆ ಅಂಟ್ಕೊಳ್ಳೋಂಗೆ. ಇನ್ನೂ ಕ್ರಿಸ್ಪಿಯಾಗಿರಲಿ ಅಂತ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ಇದೇನು ಆಪ್ಷನಲ್ ಇದು, ಬಟ್ ಎಳ್ಳನ್ನ ಹಾಕ್ಕೊಳ್ಬೇಕಂದ್ರೆ ನೀವು ಅದನ್ನು ಹುರ್ಕೊಬೇಕು. ಚೆನ್ನಾಗಿ ಈ ಥರ ನೋಡಿ ಕಾಣಿಸ್ತಿದೆಯಲ್ಲ, ಅದನ್ನು ಹುರ್ಕೊಂಡಾದ್ಮೇಲೆ ಆ ಎಳ್ಳನ್ನ ನೀವು ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ತಾಗಿ ಬರುತ್ತೆ. ಒನ್ ಮೋರ್ ಅನ್ನಬೇಕು. ನಂತರ ಇದನ್ನ ರೆಫ್ರಿಜರೇಟರಲ್ಲಿ ಒಂದು 30 ನಿಮಿಷ ಕಾಲ ಬಿಟ್ಟು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಗರ್ಗರಿಯಾದ ಕಬಾಬ್ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪಿಗಳಿಗೆ ನೀವು ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ.